ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಸಚಿವ ಡಿ ಸುಧಾಕರ್ ಬಗ್ಗೆ ಇತ್ತೀಚೆಗೆ ಹೇಳಿಕೆ ನೀಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಸುಹಾಸ್ ಸುಧಾಕರ್ ಬೇಸರ ಹೊರಹಾಕಿದ್ದಾರೆ. ಈ ಬಗ್ಗೆ ಅವರು ವಿಡಿಯೋ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಹೆಬ್ಬೆಟ್ಟು ಬಳಕೆ ಬಗ್ಗೆ ಎಚ್.ಡಿ.ಕೆ ಹೇಳಿಕೆಯಿಂದ ಬಹಳ ನೋವಾಗಿದೆ. ನಮ್ಮ ತಂದೆಯ ಅನಾರೋಗ್ಯ ವಿಚಾರ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ. ರಾಜಕೀಯ ಜಿದ್ದಾಜಿದ್ದಿಗೆ ಬಳಸಿಕೊಂಡಿದ್ದು ತುಂಬಾ ನೋವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನಮಸ್ಕಾರ, ನಾನು ಸುಹಾಸ್ ಸುಧಾಕರ್, ಡಿ ಸುಧಾಕರ್, ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮಿನಿಸ್ಟರ್ ಅವ್ರ ಮಗ. ಮಾರ್ಚ್ 26ನೇ ತಾರೀಕು ನಮ್ಮ ತಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. 3 days ಲೇಟರ್ ಅವ್ರಿಗೆ ಲಂಗ್ ಇನ್ಫೆಕ್ಷನ್ ಆಗಿ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. 22 days ಅಲ್ಲೇ ಟ್ರೀಟ್ಮೆಂಟ್ ಪಡೆದು ಬೆಟರ್ ಟ್ರೀಟ್ಮೆಂಟ್ಗೆ ನಾವು ಕಿಮ್ಸ್ಗೆ ಶಿಫ್ಟ್ ಮಾಡ್ತೀವಿ. ಈಗ ನಮ್ಮ ತಂದೆ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಿದ್ದಾರೆ. ಆದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವರೊಬ್ಬರು ನಮ್ಮ ತಂದೆ ಅನಾರೋಗ್ಯವನ್ನು ಇಟ್ಕೊಂಡು ಅವರ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರ್ದೋ ರಾಜಕೀಯ ಜಿದ್ದಾಜಿದ್ದಿಗಾಗಿ ನಮ್ಮ ತಂದೆಯ ಅನಾರೋಗ್ಯವನ್ನು ಹೆಬ್ಬೆಟ್ಟು ವಿಚಾರಕ್ಕೆ ಯೂಸ್ ಮಾಡಿರೋದು ನಮ್ಮ ಕುಟುಂಬಕ್ಕೆ ನೋವು ಮಾಡಿದೆ. ಈಗಾಗಲೇ ನಮ್ಮ ತಂದೆ ಆರೋಗ್ಯ ಬಗ್ಗೆ CM ಸಾಹೇಬರು, DCM ಸಾಹೇಬರು, ಅನೇಕ ಮಂತ್ರಿಗಳು ಮತ್ತು ಶಾಸಕರು ಆಸ್ಪತ್ರೆಗೆ ಬಂದೋಗಿದ್ದಾರೆ ಮತ್ತು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ನಮ್ಮ ತಂದೆಯವರು ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಮೇಡಮ್, ಇಂಥ ವಿಚಾರದಲ್ಲಿ ರಾಜಕೀಯ ಮಾಡೋದು ಎಷ್ಟು ಸರಿ ಅಂತೇಳಿ ನನಗೆ ಈ ಟಾಪಿಕ್ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಒಬ್ಬ ಸಚಿವರು ಹಾಸ್ಪಿಟ್ಲ್ನ ಹಾಸಿಗೆಯಲ್ಲಿರುವಾಗ ಅದನ್ನು ರಾಜಕೀಯ ಮಾಡೋದು ಯಾರಿಗೂ ಸರಿಯಲ್ಲ. ಅದು ಯಾರೇ ಆಗಿರ್ಬೋದು. ಮತ್ತು ಅವ್ರ ಮಗನಾಗಿ ಅವ್ರು ಹೇಳಿರೋದು ಸರಿ ಇದೆ, ದಯವಿಟ್ಟು ರಾಜಕೀಯ ಮಾಡಬೇಡಿ ಅಂತ.